ಹರೇ ಕೃಷ್ಣ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ. ಇವತ್ತು ನಾನು ನಿಮಗೆ ನಾಗರ ಪಂಚಮಿಯಗೋಸ್ಕರ ನಾವು ಎಳ್ಳುಂಡೆಯನ್ನು ತಯಾರಿಸಿದ್ದೇವೆ. ಆ ರೆಸಿಪಿಯನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಇವತ್ತು ನಾನು ನಿಮಗೆ ಆರೋಗ್ಯಕರವಾದ ಎಳ್ಳುಂಡೆಯನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಮೊದಲು ಬೆಲ್ಲನ ಕುದಿಯೋದಕ್ಕೆ ಇಟ್ಕೊಳ್ಬೇಕು. ಅಂದರೆ ನಾನಿಲ್ಲಿ 1 kg ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗಾಗಿ 1 kg ಅಷ್ಟು ಬೆಲ್ಲನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಯೋ ತನಕ ಬೆಲ್ಲ, ಅಲ್ಲಿವರೆಗೂ ನಾನು ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಎಳ್ಳನ್ನು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಎಳ್ಳನ್ನು ಹುರ್ಕೊಳ್ಬೇಕು. ಎಳ್ಳುಂಡೆ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ಮತ್ತು ನಾನಿಲ್ಲಿ ಮೊದಲೇ ಕುದಿಯೋಕ್ಕೆ ಇಟ್ಟಿರುವಂತಹ ಬೆಲ್ಲ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದಿದೆ. ಈ ರೀತಿಯಾಗಿ ಕುದ್ದಾದ ನಂತರ ಬೆಲ್ಲನ ಮಿನಿಮಮ್ ನಾವು ಅರ್ಧ ತಾಸಾದರೂ ಕುದಿಸ್ಲಿಕ್ಕೆ ಬಿಡಬೇಕು. ಅಂದರೆ ಅದು ಆನು ಚೆನ್ನಾಗಿ ಬರುತ್ತೆ, ಹದವಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ಈ ರೀತಿಯಾಗಿ ಎಳೆ ಎಳೆಯಾಗಿ ಬರಬೇಕು. ನಂತರ ಈ ಆನನ್ನು ಯಾವ ರೀತಿಯಾಗಿ ಟೆಸ್ಟ್ ಮಾಡ್ಕೊಳ್ಬೇಕಂದ್ರೆ, ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡ್ಬಿಟ್ಟು ಬೆಲ್ಲದ ಆನನ್ನು ನೀರಲ್ಲಿ ಹಾಕಿ ಈ ರೀತಿಯಾಗಿ ಕೈನಿಂದ ಅದನ್ನು ಒಟ್ಟಿಗೆ ಮಾಡ್ಕೊಳ್ಬೇಕು. ಒಂದು ಕಡೆ ಕೂಡ ಹಾಕಿದಾದ ನಂತರ ಹೀಗೆ ಗಟ್ಟಿಯಾಗಿ ಬರಬೇಕು ಮತ್ತು ನೀರಿನಲ್ಲಿ ಹಾಕಿದಾದ ನಂತರ ಅದು ಕರಗಬಾರ್ದು, ಹಾಗೆ ಗಟ್ಟಿಯಾಗಿ ಉಳ್ಕೊಳ್ಬೇಕು. ಆವಾಗ ಆನು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಎಳೆ ಎಳೆಯಾಗಿ ಬಂದಿರುವಂತಹ ಆನನ್ನು ಈಗ ಎಳ್ಳಲ್ಲಿ ಹಾಕ್ಕೊಳ್ತಿದ್ದೀನಿ. ಹಾಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿಕೊಂಡು ಮತ್ತೆ ಆನನ್ನು ಹಾಕ್ಕೊಳ್ಬೇಕು. ಕಡಿಮೆ ಆದರೆ ನೋಡಿಕೊಂಡು ಮತ್ತೆ ಆನನ್ನು ಹಾಕ್ಕೊಳ್ಬೇಕು. ಆನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಎಲ್ಲನೂ ಆನು ಹಿಡ್ಕೊಳ್ಳೋ ಥರ. ಬೆಲ್ಲವನ್ನು ಮಿನಿಮಮ್ 30ರಿಂದ 40 ನಿಮಿಷದವರೆಗೆ ಚೆನ್ನಾಗಿ ಕುದಿಸೋದ್ರಿಂದ ಎಳೆ ಎಳೆಯಾಗಿ ಹದವಾಗಿ ಆನ್ ಬರುತ್ತೆ. ಅದರಿಂದ ಉಂಡೆ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ನಾವು ಉಂಡೆನ ಕಟ್ಕೊಳ್ತಿರ್ಬೇಕಾದ್ರೆ ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡ್ಬಿಟ್ಟು ಆಮೇಲೆ ಉಂಡೆನ ತಯಾರು ಮಾಡ್ಕೊಳ್ಬೇಕು. ಅಂದರೆ ಕೈಗೆ ಯಾವುದೇ ರೀತಿಯಾಗಿ ಹತ್ತೋದಿಲ್ಲ ಎಳ್ಳದು. ಅದಕ್ಕಾಗಿ ಸ್ವಲ್ಪ ಈ ಪ್ರೊಸೆಸ್ಸಿಂದ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಉಂಡೆಗಳು. ಹಾಗಾಗಿ ಈ ಟ್ರಿಕ್ಸ್ ಹೇಳ್ಕೊಡ್ತಿದ್ದೀನಿ. ನಾವು ಇದನ್ನೇ ಯೂಸ್ ಮಾಡೋದು, ಹಾಗಾಗಿ ಹೇಳಿದೆ. ನೀರನ್ನು ಸ್ವಲ್ಪ ಕೈಗೆ ಅಪ್ಲೈ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಉಂಡೆ ಕಟ್ಟುವಾಗ ಆ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಉಂಡೆನ ಕಟ್ಕೊಳ್ಬೇಕು. ನಂತರ ಇದೇ ರೀತಿ ಮಾಡಿ ಉಂಡೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವು ಇಲ್ಲಿ ಉಂಡೆನ ನೋಡ್ಬೋದು, ಯಾವ ರೀತಿಯಾಗಿ ತೋರಿಸ್ತಿದ್ದೀನಿ ಅಂತ. ಹೀಗೆ ಈ ರೀತಿಯಾಗಿ ಎಳ್ಳುಂಡೆಯನ್ನು ನಾವು ತಯಾರು ಮಾಡಿದ್ದೀವಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.